ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನಮ್ಮ ಹೆಸರು ರವಿ ಅಂತ ಸರ್. ನೀವು ಎಷ್ಟು ವರ್ಷದಿಂದ ಆಡು ಸಾಕಾಣಿಕೆ ಮಾಡ್ತಿದ್ದೀರಾ? ನಾವು 2 ವರ್ಷದಿಂದ ಮಾಡ್ತಾ ಇದೀವಿ ಇವಾಗ. ಅಂದ್ರೆ ಮುಂಚೆ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು, ಇವಾಗ ನಾವು ಮಾಡ್ತಾ ಇರೋದು. ಮುಂಚೆ 2 ಆಡು ಮನೆಯಲ್ಲಿ ಇತ್ತದು, ಅಂದ್ರೆ ಹಸುಗಳ ಜೊತೆ ಆಡುಗಳನ್ನ ಮಾಡಿದ್ರು. ಇವಾಗ ಬಂದು ನಾನೇ ಸೆಪರೇಟ್ ಆಗಿ ಆಡುಗಳನ್ನೇ ಜಾಸ್ತಿ ಮಾಡೋಣ ಅಂತ ಆಡುಗಳಿಗೆ ಶೆಡ್ ನಿರ್ಮಾಣ ಮಾಡಿ ಮಾಡ್ತಾ ಇದೀವಿ. ಓಕೆ ಓಕೆ. ಈಗ ಸರ್ ನೀವು ಇದು ಆಡು ಸಾಕಾಣಿಕೆನೆ ಮಾಡ್ಬೇಕಂತ ಹೇಗ್ ತಲೆಯಲ್ಲಿ ಬಂತು ನಿಮ್ಗೆ? ಅಂದ್ರೆ ಬೇರೆ ಬೇರೆ ತರ ಬಿಸ್ನೆಸ್ ಗಳಿದ್ದವಲ್ಲ ಸಿಟಿಯಲ್ಲಿ. ಬೇರೆ ತರ ಅಂತಂದ್ರೆ ಇವಾಗ ಸಿಟಿಲಿ ಹೋಗಿ ಬಾಡಿಗೆ ಕಟ್ಟಿ ಅದನ್ನೆಲ್ಲ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ, ಏನೇ ಮಾಡಿದ್ರು ಕಾಂಪಿಟೇಷನ್ ಜಾಸ್ತಿ ಆಗತ್ತೆ. ನಮ್ದೇ ಹೊಲ ಐತಲ್ಲ, ಇದೆಲ್ಲ ಗದ್ದೆ ಐತಲ್ಲ, ಇಲ್ಲೇ ಮಾಡೋಣ ಅಂತ ಬಂದಿದೀವಿ. ಇದು ಚೆನ್ನಾಗಿದೆ. ಸರ್ ನೀವು ಇದಕ್ಕೂ ಮುಂಚೆ ಏನ್ ಜಾಬ್ ಮಾಡ್ತಿದ್ರಿ? ಇದಕ್ಕೂ ಮುಂಚೆ ನಾನು ಬೆಂಗಳೂರಲ್ಲಿ ಇದ್ದೆ ಸರ್. ನಾನು 2.5 year ಆಯ್ತು ಜಾಬ್ ಮಾಡ್ತಾ ಇದ್ದೆ. ಇವಾಗ ಅಲ್ಲಿ ಸುಮ್ನೆ ಬೆಂಗಳೂರಲ್ಲಿ ಏನ್ ಜಾಬ್ ಮಾಡ್ತಿದ್ರಿ? ಬ್ಯಾಂಕ್ ಅಲ್ಲಿ ಇದ್ದೆ, ICICI ಬ್ಯಾಂಕ್ ಅಲ್ಲಿ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿದ್ದೆ. 2.5 year ಇದ್ದೆ ಅಲ್ಲಿ. ಅದನ್ನ ಬಿಟ್ಟು ಅಂದ್ರೆ ಇಲ್ಲೇ ನಮ್ಮ ಊರಲ್ಲೇ ಏನಾದ್ರು ಮಾಡ್ಕೊಂಡಿರ್ಬೋದು ಅಂತ ರಿಸೈನ್ ಮಾಡ್ಬಿಟ್ಟು ಇವಾಗ ಬಂದಿದ್ದೀನಿ. ಬಂದು ಒಂದು 6 month ಆಯ್ತು. ಮುಂಚೆ ಎಲ್ಲ ಅಷ್ಟೇ ಮನೆಯಲ್ಲಿ 2 ಆಡುಗಳಿತ್ತು, ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಶೆಡ್ ಗಿಡ್ ಮಾಡ್ಕೊಂಡು ಮಾಡಿದ್ದೀನಿ. ಇದ್ರಲ್ಲೂ ಚೆನ್ನಾಗಿದೆ ಗ್ರೋತ್, ಅದಕ್ಕಾಗಿ ಇಲ್ಲೇ ಬಂದಿರೋದು ಎಲ್ಲ ತಿಳ್ಕೊಂಡು ಮಾಡಿ. ನಿಮ್ ಕ್ವಾಲಿಫಿಕೇಶನ್ ಏನ್ ಸರ್? ನಮ್ದು ಡಿಗ್ರಿ BCom ಆಗಿರೋದು. BCom ಆಗಿ ಒಂದು 1 year ಸ್ಟಡಿ ಮಾಡಿ ಇಂಟರ್ವ್ಯೂ ಕೊಟ್ಟು ಬ್ಯಾಂಕಿಗೆ ಜಾಯ್ನ್ ಆಗಿರೋದು. ಅಲ್ಲೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ಮಾಡೋಣ ಅಂತ ನಮ್ಮ ಊರಿಗೆ ಬಂದಿರೋದು ವಾಪಸ್ಸು. ಬನ್ನಿ ಸರ್, ನಿಮ್ ಶೆಡ್ ನೋಡ್ಕೊಂಡ್ ಬರೋಣ. ಬನ್ನಿ ಸರ್. ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋಗ್ತೀವಿ. ಇದೇನ್ ಮಾಡಿದ್ರ ಸರ್ ಅದನ್ನ? ಫಸ್ಟ್ ಗೆ ಇದು ಹೈಡ್ರೋಪೋನಿಕ್ ಅಂತ, ಅಂದ್ರೆ ಚಿಕ್ಕ ಟ್ರೇ ಅಲ್ಲಿ ಇಟ್ಬಿಟ್ಟು ದೊಡ್ಡದಾಗಿ ಮಾಡ್ತಾರೆ. ನಾವು ಟೆಸ್ಟ್ ಮಾಡೋಣ ಯಾವ ತರ ರಿಸಲ್ಟ್ ಸಿಗತ್ತೆ ಅಂದ್ಬಿಟ್ಟು ಇದ್ರಲ್ಲಿ 2 kg, ಇದ್ರಲ್ಲಿ 2 kg, ಇದ್ರಲ್ಲಿ 2 kg ಹಾಕಿ ಒಂದು 5 days ಆಯ್ತಿದೆ. ಇವಾಗ ಈ ತರ ಗ್ರೋತ್ ಬಂದಿದೆ, ಚೆನ್ನಾಗಿದೆ ರಿಸಲ್ಟ್. 1-2 ಸಲ ಹಾಕಿದೀವಿ. ಇದು ಲಾಸ್ಟ್ ಅಲ್ಲಿ ಮಾಡ್ತಾ ಇರೋದು. ಈ ತರ ರೂಟ್ಸ್ ಬರುತ್ತೆ, ಈ ತರ ಎಲ್ಲ ಬಂದ್ಬಿಟ್ಟು ಇದನ್ನೆಲ್ಲ. ಇದರಿಂದ ಏನ್ ಯೂಸ್ ಆಗುತ್ತೆ ಸರ್ ಇದು ಹಾಕೋದ್ರಿಂದ? ಇದರಿಂದ ಗ್ರೋತ್ ಚೆನ್ನಾಗಿರತ್ತೆ. ಆಮೇಲೆ ಮೇಕೆಗಳಿಗೆ ಇವಾಗ ಹಾಲು ಹೆಚ್ಚಾಗತ್ತೆ, ಮರಿಗಳಿಗೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಬೇಸಿಗೆಗಾಲದಲ್ಲಿ ಹಸಿರು ಮೇವು ಇಲ್ಲ ಅಂತ ಅದನ್ನು ಮಾಡ್ಕೋಬಹುದು, ಚೆನ್ನಾಗಿದೆ ಅದರ ರಿಸಲ್ಟ್. ಇನ್ ಮುಂದೆ ಸ್ವಲ್ಪ ಅಂದ್ರೆ ಸ್ಟ್ಯಾಂಡ್ ಎಲ್ಲ ಮಾಡ್ಬಿಟ್ಟು ಅದ್ರ ಟ್ರೇ ಬರುತ್ತೆ, ಆ ತರ ಎಲ್ಲ ಸಿಸ್ಟಮೆಟಿಕ್ ಮಾಡಿ ಮಾಡ್ತೀವಿ. ಅಲ್ಲಿವರೆಗೂ ಪೆಂಡಿಂಗ್ ಇಟ್ಟಿದೀವಿ. ಬನ್ನಿ ಸರ್ ನೋಡ್ಕೊಂಡ್ ಬರೋಣ. ನಿಮ್ದು ಮೇಕೆಗಳು ಯಾವ ಜಾತಿ ಇದಾವೆ? ಇದು ಸರ್ ನಮ್ದು ಇದು ಬಂದ್ಬಿಟ್ಟು ಉಸ್ಮಾನಾಬಾದಿ ಅಂತ, ಅಂದ್ರೆ ಲೋಕಲ್, ನಮ್ಮಲ್ಲಿ ಲೋಕಲ್ ತಳಿಗಳಿವು ಎಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಮೊನ್ನೆ ಮಾರ್ಕೆಟ್ ಅಲ್ಲಿ ತಂದಿರೋದು ಬೀಟಲ್ ಅಂತ. ಇದು ಮಿಕ್ಸ್ಡ್ ಬ್ರೀಡ್ ಈ ತರ ಇರೋದು. ಅದು ಬೀಟಲ್ ಫೀವರ್ ಬೇಕು ಅಂತಂದ್ರೆ ಇದಕ್ಕಿಂತ ಸ್ವಲ್ಪ ಗ್ರೋತ್ ಅಲ್ಲಿ ಇರತ್ತೆ ಅದು. ಇವಾಗ ಟೋಟಲ್ ಎಷ್ಟು ಮೇಕೆಗಳಿವೆ ಸರ್? ಇವಾಗ ಟೋಟಲ್ ಬಂದ್ಬಿಟ್ಟು ಒಂದು 7 ಆಡುಗಳು, ಇದು 11 ಮರಿಗಳು ಇರೋದು. ಒಂದು 6 ಮೇಲ್, ಒಂದು 5 ಫೀಮೇಲ್ ಇರೋದು. ಎಲ್ಲ ಈ ಆಡುಗಳಿತ್ತು, ಇಲ್ಲಿಂದಾನೇ ಮಾಡ್ಕೊಂಡಿರೋದು, ಯಾವ್ದು ಆಚೆಯಿಂದ ತಂದಿರೋದಲ್ಲ. ಅಂದ್ರೆ ನೀವು ಇಲ್ಲೇ ಬ್ರೀಡ್ ಮಾಡ್ಕೋಬೇಕಂತ ಇದೀರಾ? ಇಲ್ಲೇ ರೆಡಿ ಮಾಡ್ಕೊಂಡು ಇಲ್ಲೇ. ಇವಾಗ 6 ಏನ್ ಇದು ಮೇಲ್ ಇದೆಯಲ್ಲ, ಇದನ್ನೆಲ್ಲ ಮಾರ್ಬಿಡ್ತೀವಿ, ಮಾರ್ಕೆಟಿಗೆ ಮಾರ್ಬಿಡ್ತೀವಿ. ಆಮೇಲೆ ಅದು 5 ಏನಿದೆಯಲ್ಲ ಫೀಮೇಲ್, ಅದನ್ನೆಲ್ಲ ಇಲ್ಲೇ ಗ್ರೋತ್ ಮಾಡ್ಕೊಂಡು ಇಲ್ಲೇ ಮೇಕೆಗಳನ್ನ ರೆಡಿ ಮಾಡ್ಕೊಂತೀವಿ. ಆ ತರ ಮಾಡ್ತಾ ಇರೋದು. ಎಷ್ಟು ಮೇಕೆಗಳನ್ನ ಮಾಡ್ಬೇಕಂತ ಇದೀರಾ ಟೋಟಲ್ ಆಗಿ? ಸರ್ ನಾವು ಈ ಶೆಡ್ ಮಾಡ್ಕೊಂಡಿರೋದು ಒಂದು 20 ಮೇಕೆಗಳನ್ನ ಮಾಡ್ಬೇಕಂತ ಪ್ಲಾನ್ ಇದೆ. ಇವಾಗ ಸದ್ಯದಲ್ಲಿ ಏನ್ ಮಾಡ್ಕೊಂಡಿಲ್ಲ, ಅಂದ್ರೆ ಇಲ್ಲೇ ರೆಡಿ ಮಾಡಿಬಿಟ್ಟು ಮಾಡೋಣ ಅಂತ ಇರೋದು. ಆಚೆಯಿಂದ ಕೊಂಡ್ ತಂದು ಇದನ್ನ ಏನ್ ಮಾಡಲ್ಲ. ಇಲ್ಲೇ ಯಾವ ಫೀಮೇಲ್ ಬರುತ್ತಲ್ಲ ಆ ಫೀಮೇಲ್ ನ ರೆಡಿ ಮಾಡ್ಕೊಂಡು ಇಲ್ಲೇ ಮೇಕೆಗಳನ್ನ ರೆಡಿ ಮಾಡ್ಕೊತೀವಿ. ಯಾಕಂದ್ರೆ ಚೆನ್ನಾಗಿರುತ್ತೆ, ನಮ್ಮಲ್ಲಿ ಗ್ರೋತ್ ಇರುತ್ತೆ. ಆಮೇಲೆ ಹಾಸ್ಪಿಟಲ್ ಅದು ಇದು ಅಂತ ಏನಿರಲ್ಲ. ನೀವು ಮಾರ್ಕೆಟ್ ಅಂತ ತರೋದಾದ್ರೆ ಈಗ ಒಂದ್ ಮೇಕೆಗೆ ಎಷ್ಟು ಬೀಳುತ್ತೆ? ಈ ಮೇಕೆಗಳ ಮಾರ್ಕೆಟ್ ಇಂದ ತರ್ತೀನಿ ಅಂತಂದ್ರೆ ನಮ್ ಸೈಡ್ ಅಲ್ಲಿ ಒಂದು 12,000ದಿಂದ ಒಂದು 18,000ವರೆಗೂ ಮೇಕೆ ಸಿಗತ್ತೆ. ಬಟ್ ನಾವೇನ್ ತರಕ್ ಹೋಗಲ್ಲ. ಮುಂಚೆ ನಾವು ಸ್ಟಾರ್ಟಿಂಗು ನಾನ್ ಬರೋಕ್ಕಿಂತ ಮುಂಚೆ ತಂದಿರೋದು ಇದೊಂದು, ಆಮೇಲೆ ಇನ್ನೊಂದು 2 ಆಡು ತಂದಿರೋದು. ಆ ಆಡಿಂದ ಇಷ್ಟೆಲ್ಲ ಮಾಡ್ಕೊಂಡಿರೋದು. ಒಂದು 2 years ಆಯ್ತು. ಆಮೇಲೆ ಯಾವ ಮೇಲ್ ಬರತ್ತಲ್ಲ, ಮೇಲ್ನೆಲ್ಲ ಸೇಲ್ ಮಾಡ್ತೀವಿ, ಫಿಮೇಲ್ನೆಲ್ಲ ಇಟ್ಕೊಂಡಿರೋದು. ಇವಾಗ ಇನ್ನೊಂದು ಬ್ಯಾಚ್ ಹೋಗುತ್ತೆ, ಇವಾಗ ಇನ್ನೊಂದು ವಾರದಲ್ಲಿ ಇವೆಲ್ಲ ಮೇಲ್ ಎಲ್ಲ ಹೋಗುತ್ತೆ. ಇವಾಗ 6 ಮೇಲ್ ಇದಾವೆ, ಇವೆಲ್ಲ ಕಳಿಸ್ತೀವಿ. ಆಮೇಲೆ ಫಿಮೇಲ್ ಅವೆಲ್ಲ ಮಾಡ್ಕೊಂತೀವಿ, ಇಲ್ಲೇ ಬ್ರೀಡ್ ಮಾಡ್ಕೋತೀರ. ಸರ್ ನೀವು ಮೇಕೆಗಳ ಫೀಡಿಂಗ್ ವಿಚಾರಕ್ಕೆ ಬಂದ್ರೆ ಏನೇನ್ ಕೊಡ್ತೀರಾ ಸರ್?
ಕೈ ತಿಂಡಿನ? ನಾವು ಮೆಕ್ಕೆಜೋಳ ಕೊಡ್ತೀವಿ, ಆಮೇಲೆ ಅಕ್ಕಿ ಕೊಡ್ತೀವಿ, ಗೋಧಿ ಕೊಡ್ತೀವಿ, ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ದಲ್ಲಿ ಹಾಕೊಂಡು ಇಟ್ಕೊಂಡಿವಿ. ಅಂದ್ರೆ ಡೈಲಿ ಕೊಡ್ತೀವಲ್ಲ ಈಸಿ ಅಲ್ಲಿ ಅಂತ ಒಂದು ಡಬ್ದಲ್ಲಿ ಹಾಕೊಂಡು ಇಟ್ಕೊಂಡಿವಿ. ಹೆಚ್ಚು ಜಾಸ್ತಿ ಪ್ರಮಾಣದಲ್ಲಿ ಕೊಡಲ್ಲ, ಅದರ ವೇಟಿಗೆ ತಕ್ಕಂಗೆ ಕೊಡ್ಬೇಕಾಗ್ತೈತಿ. ಆಮೇಲೆ ಇನ್ನೊಂದು ಮೇನ್ ಅಂಶ ಅಂತಂದ್ರ ನಾವು ಶೇಂಗಾ ಹಿಂಡಿ ಅಂತ ಅಂತೀವಿ. ಶೇಂಗಾ ಹಿಂಡಿದು ಇದನ್ನ ಮೇನ್ ಆಗಿ ಕೊಡ್ಬೇಕು. ಯಾಕಂತಂದ್ರೆ ಇದ್ರಾಗ ಪ್ರೋಟೀನ್ ಜಾಸ್ತಿ ಇರ್ತೈತಿ. ಆಮೇಲೆ ಈಗ ಮರಿಗಳದು ಬೆಳೆಸ್ತೀನಿ ಅಂತಿರಲ್ಲ, ಮರಿಗಳ ಶೈನಿಂಗು ಬರ್ತಾವು, ಆಮೇಲೆ ವೇಟ್ ಹೆಚ್ಚಾಗ್ತೈತಿ ಅದ್ರದ. ಆಮೇಲೆ ಈಗ ಡೆಲಿವರಿ ಆಗಿರ್ತೈತಲ್ಲ, ಈಗ ಡೆಲಿವರಿ ಆದಂತ ಆಡುಗಳಿಗೆ ಹಾಲಿನ ಪ್ರಮಾಣ ಜಾಸ್ತಿ ಆಗ್ತೈತಿ. ಆಮೇಲೆ ಇವಾಗ ಮೇಲ್ ಇರ್ತಾವಲ್ಲ ಅವತ್ರೆಲ್ಲ ಗ್ರೋತಿಂಗ್ ಚೆನ್ನಾಗಿರತ್ತೆ, ಅಂದ್ರೆ ಮಾರ್ಕೆಟ್ಗೆ ಜಾಸ್ತಿ ಅಮೌಂಟ್ ಬರೋ ತರ ಆಗತ್ತೆ ಅಂತ. ಸರ್ ನೀವು ಇದ್ರ ಪ್ರಕಾರ ಕೊಡ್ಬೇಕಂದ್ರೆ ಎಷ್ಟೆಷ್ಟು ಪರ್ಸೆಂಟ್ ಅಲ್ಲಿ ಕೊಡ್ತೀರಾ ಸರ್ ನೀವು? ಶೇಂಗಾ ಹಿಂಡಿ ಎಷ್ಟು ಪರ್ಸೆಂಟ್ ಕೊಡ್ತೀರಾ? ಮೆಕ್ಕೆಜೋಳ, ಗೋಧಿ? ಈಗ ಅದೇ ಗೊತ್ತಾಯ್ತು. ಈಗ ನೀವು ಶೇಂಗಾ ಹಿಂಡಿ ಒಂದು 20% ಕೊಡ್ಬೇಕು, ಮೆಕ್ಕೆಜೋಳ ಒಂದು 35 ವರೆಗೂ ಕೊಡ್ಬೇಕಾಗತ್ತೆ. ಆಮೇಲೆ ಗೋಧಿ ಬೂಸ ಅಂತ ಬರುತ್ತಲ್ಲ ಅದನ್ನ 25%, ಆಮೇಲೆ ಅಕ್ಕಿ ಒಂದು 20%. ಅಂದ್ರೆ ನೀವು ಎಷ್ಟು ಕೊಡ್ತಾ ಇರ್ತೀರಲ್ಲ ಅದರಲ್ಲಿ ಒಂದು 20% ಹಂಗ್ ಕೊಟ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಸರ್ ಈಗ ಕಾಳುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರಿ. ಇನ್ನ ನೀವು ಮೇವಿನ ವಿಚಾರಕ್ಕೆ ಬಂದ್ರೆ ಒಣ ಮೇವು ಏನೇನ್ ಹಾಕ್ತಿರಿ, ಹಸಿ ಮೇವು ಏನೇನ್ ಹಾಕ್ತೀರಾ ಸ್ವಲ್ಪ ಹೇಳಿ. ಸರ್ ನಾವು ಹಸಿ ಹುಲ್ಲು ಬಂದ್ಬಿಟ್ಟು ನಾವು ನೆಪಿಯರ್ ಅಂತಂದ್ರೆ ನಮ್ ಕಡೆ ಇದು ಹುಲ್ಮೇವ್ ಅಂತ ಹೇಳ್ತೀವಿ. ಹುಲ್ಮೇವ್ನ ಹಾಕ್ತಿವಿ, ಯಾಕಂತಂದ್ರೆ ಅದರಲ್ಲಿ ನೀರಿನ ಅಂಶ ಹೆಚ್ಚಿರುತ್ತೆ. ಆಮೇಲೆ ವಿಟಮಿನ್ ಎ, ಬಿ, ಇ ಇದೆಲ್ಲ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಆಮೇಲೆ ಮೇಕೆಗಳು ಹಾಲ್ನ ಹೆಚ್ಚು ಕೊಡ್ತಾವು, ಗ್ರೋತ್ ಆಗತ್ತೆ. ಇವಾಗ ನಾವು ನೆಪಿಯರ್ ಹುಲ್ಲು ಆಮೇಲೆ ಜೋಳ ಈ ತರ ಹಾಕ್ತಿವಿ. ಇಲ್ಲೇ ನಮ್ಮಲ್ಲಿ ಏನೇನ್ ಸಿಗುತ್ತೋ ಅದನ್ನ ಹಸಿ ಹುಲ್ನ ಹಾಕ್ತಿವಿ. ಆಮೇಲೆ ಒಣ ಹುಲ್ಲು ಅಂತ ಬಂದ್ರೆ ಕಡಲೆ ಹೊಟ್ಟು, ಆಮೇಲೆ ಜೋಳದ ಹೊಟ್ಟು, ಆಮೇಲೆ ಶೇಂಗಾ ಹೊಟ್ಟು, ಇವು ಮೂರನ್ನು ಕೊಡ್ತೀವಿ. ನಮ್ಮಲ್ಲಿ ಇರ್ಲಿಲ್ಲ ಅಂದ್ರೂ ಬೇಸಿಗೆಯಲ್ಲಿ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಬಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಅದು ಚೆನ್ನಾಗಿರತ್ತೆ, ಅದರಲ್ಲಿ ಫೈಬರ್ ಅಂಶ ಇರತ್ತಲ್ಲ, ಅದರಿಂದ ಹೊಟ್ಟೆ ಸರಿಯಾಗಿ ಕೆಲಸ ಮಾಡತ್ತೆ. ಅದಕ್ಕೆ ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು 1 ಟೈಮ್ ಹಾಕ್ಬೇಕಾಗತ್ತೆ ಅದನ್ನ. ಈಗ ಒಂದು ದಿನಕ್ಕೆ ಹುಲ್ಲು ಅಂತ ಬಂದ್ರೆ ಒಂದ್ ಆಡಿಗೆ 3-5 kg ಹಸಿ ಹುಲ್ಲು ಕೊಡ್ಬೇಕು. ಆಮೇಲೆ 1-1.5 kg ಒಣ ಹುಲ್ಲು ಕೊಡ್ಬೇಕು. ಆಮೇಲೆ ಶೇಂಗಾ ಹಿಂಡಿ, ಮೆಕ್ಕೆಜೋಳ ಇದೆಲ್ಲ ಕೂಡ್ಸ್ಬಿಟ್ಟು 300-500 ಗ್ರಾಮ್ ವರೆಗೂ ಒಂದ್ ಮೇಕೆ ಕೊಡ್ಬೇಕಾಗತ್ತೆ. ಬರೀ ಒಣ ಹುಲ್ಲು ಕೊಡ್ತೀನಿ ಅಂತಂದ್ರೆ ಗ್ರೋತ್ ಇರಲ್ಲ, ಅದಕ್ಕೆ ಹಸಿ ಮೇವು, ಒಣ ಹುಲ್ಲು ಎಲ್ಲಾನು ಮಿಕ್ಸ್ ಮಾಡಿ ಕೊಡ್ಬೇಕಾಗತ್ತೆ. ಇದು ಮನೆಯಲ್ಲಿ ನಾವೇ ರೆಡಿ ಮಾಡಿರೋದು ಮಿಲ್ಕ್ ಫೀಡಿಂಗು. ಮರಿಗಳಿಗೆಲ್ಲ ಹಾಲ್ನ ಬಾಟಲ್ ಇಂದ ಅಂದ್ರೆ ಆಡುಗಳಿಂದ ಹಾಲು ಸಾಲಲ್ಲ ಅಂದ್ಬಿಟ್ಟು ಬಾಟಲ್ ಇಂದ ಮರಿಗಳಿಗೆ ಹಾಕ್ತಿವಿ, ಫೀಡಿಂಗ್ ಮಾಡ್ತೀವಿ. ಅದಕ್ಕಾಗಿ ಅದನ್ನ ಮನೆಯಲ್ಲೇ ಮಾಡ್ಕೊಂಡಿರೋದು. ಅಂದ್ರೆ ಈಗ ಮಾರ್ನಿಂಗ್ ಟೈಮ್ ಅಲ್ಲಿ 1 ಬಾಟಲ್, ಈವ್ನಿಂಗ್ ಟೈಮ್ ಅಲ್ಲಿ ಈ ಬಾಟಲ್ ಇಂದ 1 ಬಾಟಲ್ ಹಾಕ್ತಿವಿ. ಅಂದ್ರೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರೋದು, ಇವಾಗ ಮಾರ್ನಿಂಗ್ ಹಾಕಿದೀವಿ, ಈ ತರ ಬಾಟಲ್ ಹಾಕ್ಬಿಟ್ಟು ಫೀಡಿಂಗ್ ಮಾಡ್ತೀವಿ ನಾವು ಎಕ್ಸ್ಟ್ರಾ ಮಿಲ್ಕ್ ನ. ಅಂದ್ರೆ ಗ್ರೋತ್ ಆಗತ್ತೆ ಅಂದ್ಬಿಟ್ಟು ಇವಾಗ ಒಂದೊಂದು ಮರಿನ ತಗೊಂಡು ಕುಡ್ಸೋಕ್ ಆಗಲ್ಲ, ಹಂಗಂದ್ಬಿಟ್ಟು ಟೋಟಲ್ ಆಗಿ 11 ಮರಿ ಇರೋದ್ರಿಂದ 5 ಸೆಪರೇಟ್ ಆಗಿ ಕುಡಿಸ್ತೀವಿ. ಈ ತರ ಆಟೋಮೆಟಿಕ್ ಆಗಿ ಕುಡಿಯತ್ತವು. ಈ ತರ ಮೇನ್ ಆಗಿ ಆಡುಗಳಿಗೆ 24 hours ನೀರಿನ ವ್ಯವಸ್ಥೆ ಇರಬೇಕು, ಶುದ್ಧ ಕುಡಿಯೋ ನೀರು ಇರಬೇಕು, ಸ್ವಲ್ಪ ಹೈಟ್ ಅಲ್ಲಿ ಇರಬೇಕು. ಅವುಗಳಿಗೆ ನೆಲಕೋ ತರ ಇರಬೇಕು. ಆಮೇಲೆ ಕ್ಲೀನ್ ಮಾಡಬೇಕು, ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲಿ ಇಡಬೇಕು ಬೆಸ್ಟ್. ಅದರಿಂದ ತೂಕ ಜಾಸ್ತಿ ಆಗತ್ತೆ, ಆಮೇಲೆ ಆರೋಗ್ಯವಾಗಿರ್ತವೆ ಅವು. ಮರಿಗಳು ದಿನಕ್ಕೆ 2-4 ಲೀಟರ್ ನೀರು ಕುಡಿಬೇಕು. ಆಮೇಲೆ ದೊಡ್ಡ ಮೇಕೆಗಳು 5-8 ಲೀಟರ್ ನೀರನ್ನ ಕುಡಿಬೇಕು. ಮೇನ್ ಆಗಿ ಮೇಕೆಗಳ ಶೆಡ್ ಅಲ್ಲಿ ಕ್ಯಾಲ್ಸಿಯಂ ಸ್ಟೋನ್ ಅಂತ ಬರುತ್ತೆ, ಈ ತರ ಇದು ಇರುತ್ತೆ. ಇದನ್ನ ಯೂಸ್ ಮಾಡಬೇಕು. ಯಾಕಂತಂದ್ರೆ ಅದು ತೂಕ ಹೆಚ್ಚಿಸಲು, ಆಮೇಲೆ ಹಾಲು ಹೆಚ್ಚಾಗತ್ತೆ, ಸಂತಾನೋತ್ಪತ್ತಿಗೆ ಉಪಯೋಗ ಆಗುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಉಪ್ಪು, ಐರನ್ ಎಲ್ಲ ಕಂಟೆಂಟ್ ಇರುತ್ತೆ. ಅದಕ್ಕೆ ಬೆಸ್ಟ್ ಅದು ಆಡುಗಳು ನೆಕ್ಕೋದ್ರಿಂದ. ಅದಕ್ಕೆ ಅದನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಆಡಿಂದ ಏನೇನು ಪ್ರಾಫಿಟ್ ಆಗುತ್ತೆ, ಎಷ್ಟು ಲಾಭ ಇದೆ, ಎಷ್ಟು ಮರಿಗಳು ಬರುತ್ತೆ, ವರ್ಷದಲ್ಲಿ ಎಷ್ಟು ಸಲ ಡೆಲಿವರಿ ಆಗುತ್ತೆ, ಏನೇನಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಲೆಂತ್ ಆಯಿತು, ಸೊ ಅದಕ್ಕೆ
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಯಾರ್ಯಾರಿಗೆ ಏನೇನು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಏನೇನು ನಮ್ಮಿಂದ ಏನೇನು ಯೂಸ್ಫುಲ್ ಆಯಿತು ಈ ವಿಡಿಯೋಯಿಂದ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.